ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇರ್ತೀರಾ. ಎಷ್ಟೋ ಜನಕ್ಕೆ ಎಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತಾನೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ನಿಮ್ಮ ಜೀವನಕ್ಕಾಗಿ ಹಣ ಎಷ್ಟು ಮುಖ್ಯ ಅನ್ನೋ ಅರ್ಥ ಆಯ್ತಾ? ನಿಮ್ಮ ಭವಿಷ್ಯಕ್ಕೂ ಸಹ ಅಷ್ಟೇ ಹಣ ಮುಖ್ಯ ಅಂತ ನಾನು ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪವರ್ ಆಫ್ ಕಾಂಪೌಂಡಿಂಗ್ ಅಂದ್ರೆ ಏನು, ಪವರ್ ಆಫ್ ಕಾಂಪೌಂಡಿಂಗ್ ಯಾವ ರೀತಿ ಕೆಲಸ ಮಾಡೋದು, ಅದೇ ರೀತಿ ಮೈನ್ ಆಗಿ ಇದು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಳ್ತಾ ಹೋಗೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸತ್ರ ಮೈನ್ ಆಗಿ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಇದಕ್ಕೊಂದು ಎಕ್ಸಾಂಪಲ್, ಒಂದು ಸ್ಟೋರಿಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ತಾ. ಅರ್ಥ ಆಯ್ತಾ? ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಚೆಸ್ ಆಡ್ಕೊಂಡು ಕೂತಿರ್ತಾನೆ. ಅರ್ಥ ಆಯ್ತಾ? ಚೆಸ್ ಆಡ್ಕೊಂಡು ಕೂತಿ ಆದಮೇಲೆ ಒಬ್ಬ ಕವಿ ಬರ್ತಾನೆ. ಒಂದು ಕವಿತೆ ತುಂಬ ಅದ್ಭುತವಾಗಿ ಬರೆದಿರ್ತಾನೆ. ಆ ಒಂದು ಕವಿತೆಗೆ ರಾಜ ಮನಸ್ಸೋತು ನಿನ್ಗೇನು ಬೇಕೋ ತಗೋ ಅಂತ ಕವಿಗೆ ಹೇಳ್ತಾನೆ. ಅರ್ಥ ಆಯ್ತಾ? ಕವಿಗೆ ಹೇಳಿ ಆದಮೇಲೆ ಕವಿ ಬೇಡ, ನಿಮ್ಮ ಪ್ರೀತಿ ಇದೆ ಸಾಕು ಅಂತ ಒಂದು ಕೈ ಜೋಡಿಸಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾನೆ. ಅದೇ ರೀತಿ ರಾಜ ಅದು ಒಪ್ಕೊಳ್ದೆ ನೀವೇನು ಬೇಕಾದರೂ ತೊಗೊಳ್ಬೋದು, ಏನು ಬೇಕಾದರೂ ಎಷ್ಟು ಬೇಕಾದರೂ ಏನು ಬೇಕಾದರೂ ತೊಗೊಳ್ಳಿ ಅಂತ ರಾಜ ರಿಕ್ವೆಸ್ಟ್ ಮಾಡ್ತಾನೆ, ಫೋರ್ಸ್ ಮಾಡ್ತಾನೆ. ಅರ್ಥ ಆಯ್ತಾ? ಅನಂತರ ಕವಿ ಮಹಾನ್ ಬುದ್ಧಿವಂತ ಏನು ಮಾಡ್ತಾನೆ ಗೊತ್ತಾ, ರಾಜ ಚೆಸ್ ಆಡ್ತಾ ಇರ್ತಾನೆ. ಅರ್ಥ ಆಯ್ತಾ? 64 ಬಾಕ್ಸ್ಗಳಿರ್ತದೆ ಚೆಸ್ ಬಾಕ್ಸಲ್ಲಿ. ಈಗ ಅದರಲ್ಲಿ ಮೈನ್ ಆಗಿ ಕವಿ ಏನೋ ಒಂದು ಬುದ್ಧಿ ಉಪಯೋಗಿಸಿ ಏನು ಹೇಳ್ತಾನೆ ಗೊತ್ತಾ, ಇಲ್ಲೇ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುವಂಥದ್ದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ದಯವಿಟ್ಟು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಕೇಳಿಸ್ಕೊಳ್ಳಿ. ಮೈನ್ ಆಗಿ ಮೊದಲನೇ ಬಾಕ್ಸಲ್ಲಿ ಒಂದು ದಿನ ಒಂದು ಅಕ್ಕಿ ಕಾಳನ್ನ ಇಡಿ, ಅದೇ ರೀತಿ ಎರಡನೇ ಬಾಕ್ಸಲ್ಲಿ ಡಬಲ್ ಮಾಡಿ, ಅದೇ ರೀತಿ ಮೂರನೇ ಬಾಕ್ಸಲ್ಲಿ ಅದರ ಡಬಲ್ ಮಾಡಿ, ಎರಡನೇ ಬಾಕ್ಸಲ್ಲಿ ಇರುವಂಥದ್ದು ಡಬಲ್ ಮಾಡಿ, ಅದೇ ರೀತಿ ನಾಲ್ಕನೇ ಬಾಕ್ಸಲ್ಲಿ ಅದರಲ್ಲಿರುವಂಥದ್ದು ಡಬಲ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ದಿನೇ ದಿನ ಡಬಲ್ ಆಗ್ತಾ ಹೋಗಬೇಕು, ಒಂದು ವರ್ಕ್ ಆಗ್ತಾ ಹೋಗಬೇಕು ಅಂತ ತಿಳಿಸ್ಕೊಡ್ತಾರೆ. ಬಟ್ 64 ದಿನದ ಒಳಗಡೆ ಏನಾಗುತ್ತೆ ಅಂದರೆ ಸುಮಾರು ಒಂದು 54 ದಿನದ ಒಳಗಡೆ ಸುಮ್ಮನೆ ಅಕ್ಕಿ ಮೂಟೆಗಳೆಲ್ಲ ಖಾಲಿಯಾಗಿರುತ್ತೆ. ಅರ್ಥ ಆಯ್ತಾ? ರಾಜನ ಆಸ್ಥಾನದಲ್ಲಿ ಎಷ್ಟು ಅಕ್ಕಿ ಮೂಟೆಗಳಿದೆಯೋ ಅಷ್ಟೂ ಸಹ ಅಕ್ಕಿ ಮೂಟೆಗಳು ಖಾಲಿಯಾಗಿರ್ತವೆ. ಬಟ್ ಆದರೆ ಇಲ್ಲಿ ಇನ್ನೂ 10 ಬಾಕ್ಸ್ಗಳು ಖಾಲಿ ಇರ್ತವೆ. ಅರ್ಥ ಆಯ್ತಾ? ಇನ್ನೂ 10 ಬಾಕ್ಸ್ಗಳು ತುಂಬಿಸ್ಬೇಕು ಅಂದ್ರೆ ಇನ್ನು ಎಲ್ಲೆಲ್ಲಿಂದ ಒಂದು ತರಬೇಕು, ಒಂದು ಗೋಡನ್ಗಳಲ್ಲಿ ಇರುವಂಥ ಒಂದು ಅಕ್ಕಿ ಚೀಲಗಳನ್ನ ತರಬೇಕು. ನೀವೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ನೋಡೋದಕ್ಕೆ ಸಣ್ಣದಾಗಿ ಕಾಣಿಸಿದ್ರು ಅದರ ಪವರ್ ಮಾತ್ರ ಒಂದು ಸಿಕ್ಕಾಪಟ್ಟೆ. ಅದ್ರ ನೋಡಿದ್ರಲ್ಲ ಅಕ್ಕಿ ಕಾಳು, ಇದೊಂದು ಎಕ್ಸಾಂಪಲ್. ಅರ್ಥ ಆಯ್ತಾ? ಜಸ್ಟ್ ಎಕ್ಸಾಂಪಲ್. ಈ ರೀತಿ ಪವರ್ ಆಫ್ ಕಾಂಪೌಂಡಿಂಗ್ ವರ್ಕ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇನ್ನೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಒಂದು ಜಸ್ಟ್ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ. ಅರ್ಥ ಆಯ್ತಾ? ಈಗ ಬಡ್ಡಿಗೆ ಬಡ್ಡಿ. ಅರ್ಥ ಆಯ್ತಾ? ಈಗ ಯಾವ ರೀತಿ ಅಂದರೆ ಮೈನ್ ಆಗಿ ತುಂಬ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀರ. ಅರ್ಥ ಆಯ್ತಾ? ಈಗ ಮಂತ್ಲಿ ನೀವು ಸುಮಾರು ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತೀರ. 1,000 ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತೀರ. 1,000ಕ್ಕೆ ನಿಮಗೆ ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ಮೈನಾಗಿ ಅದಕ್ಕೆ ತಿಂಗಳ ಬಡ್ಡಿ ಆ್ಯಡ್ ಆಗಬೇಕು, ಆ್ಯಡ್ ಆಗುತ್ತೆ. ಅರ್ಥ ಆಯ್ತಾ? ಆ ಬಡ್ಡಿಗೂ ಸಹ ಒಂದು ಏನು ಆ್ಯಡ್ ಆಗಿರ್ತದೆ ಆ ಬಡ್ಡಿಗೂ ಸಹ ಇನ್ನೊಂದು ನೆಕ್ಸ್ಟ್ ತಿಂಗಳು ಅದಕ್ಕೂ ಬಡ್ಡಿ ಸಹ ಬರಬೇಕು. ಅದೇ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಅಂತಾನೆ ಹೇಳ್ಬೋದು. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಮೈನು ಏನಪ್ಪ ಅಂದರೆ ಇದರಲ್ಲಿ ಪವರ್ ಆಫ್ ಕಾಂಪೌಂಡಿಂಗು ಚಕ್ರಬಡ್ಡಿ ರೂಪದಲ್ಲೂ ಸಹ ನಿಮಗೆ ಸಿಗುತ್ತೆ. ಚಕ್ರಬಡ್ಡಿನೇ ಅಂತ ಹೇಳ್ಬೋದು, ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂತ. ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಈ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಯಾವ ಸ್ಕೀಮ್ಗಳಲ್ಲಿ ವರ್ಕ್ ಆಗುತ್ತೆ, ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡೋದ್ರೆ ತುಂಬ ಉತ್ತಮ, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಮೈನ್ ಆಗಿ ಪವರ್ ಆಫ್ ಕಾಂಪೌಂಡಿಂಗ್ ಎಲ್ಲಿ ವರ್ಕ್ ಆಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ. ನೀವೇನಾದರೂ ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಏನಾದರೂ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಅಂದರೆ ಸುಮಾರು 12ರಿಂದ 16% ಅಷ್ಟು ನಿಮಗೆ ರಿಟರ್ನ್ಸ್ ಅಂತೂ ಸಿಗುತ್ತೆ. ಅದು ಲಾರ್ಜ್ ಕ್ಯಾಪಲ್ಲಿ ನೀವು ಇನ್ವೆಸ್ಟನ್ನು ಮಾಡಬೇಕಾಗುತ್ತೆ. ಅದೇ ರೀತಿ ಏನಾದರೂ ಅದರಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಿಲ್ಲ ಅಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿಲ್ಲ ಅಂದರೆ ನೀವೇನಾದರೂ ಒಂದು ಮ್ಯೂಚುವಲ್ ಫಂಡಲ್ಲೂ ಸಹ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇದರಲ್ಲೂ ಸೇಮ್ ಟು ಸೇಮ್ ಇಂಟ್ರೆಸ್ಟ್ ರೇಟನ್ನು ಸಿಗುತ್ತೆ ಅಂತ ಹೇಳ್ಬೋದು. ಇದು ಸಹ ಒಂದು ಪವರ್ ಆಫ್ ಕಾಂಪೌಂಡಿಂಗ್ ಇದ್ರ ಪ್ರಕಾರನೇ ವರ್ಕ್ ಆಗುತ್ತೆ. ಯಾವುದೇ ರೀತಿ ಒಂದು ಫ್ರಾಡ್ಗಳೇನು ಆಗೋದಿಲ್ಲ. ಅರ್ಥ ಆಯ್ತಾ? ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದರೆ ಮೇಯ್ನಾಗಿ ಒಂದು ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಪರ್ಸೆಂಟೇಜ್ ಕಮಿಷನನ್ನು ತೊಗೊಳ್ತಾರೆ ಅವರು, ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಅವರು ಬ್ಯಾಕ್ಗ್ರೌಂಡು, ಇತಿಹಾಸಗಳು, ಇಷ್ಟು ವರ್ಷದಿಂದ ಒಂದು ಇದೇ ಕೆಲಸದಲ್ಲಿದ್ದಾರೆ, ಎಕ್ಸ್ಪೀರಿಯನ್ಸ್ ಏನಾಗಿದೆ, ಯಾವ ಊರಿನವರು, ಅದೇ ರೀತಿ ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಒಂದು ಕಣ್ಣನ್ನು ಆಡಿಸ್ಕೊಳ್ಬೇಕಾಗುತ್ತೆ. ನೀವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ನೀವು ಅಚ್ಚುಕಟ್ಟಾಗಿ. ಅರ್ಥ ಆಯ್ತಾ? ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ. ಅರ್ಥ ಆಯ್ತಾ? ಸೊ ಅದೇ ರೀತಿ ಮೈನಾಗಿ ಇನ್ನೂ ಸಿಂಪಲ್, ಇವೆರಡು ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟು. ಅರ್ಥ ಆಯ್ತಾ? ಇವೆರಡು ಸಪ್ರೇಟ್ ಆದರೆ ಇನ್ನೂ ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ ಇನ್ನೊಂದರಲ್ಲಿ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲೂ ಸಹ ವರ್ಕ್ ಆಗುತ್ತೆ. ಯಾವುದ್ರಲ್ಲಿ ವರ್ಕ್ ಆಗುತ್ತೆ? PPFನಲ್ಲಿ ವರ್ಕ್ ಆಗುತ್ತೆ. PPFನಲ್ಲಿ ಅಷ್ಟರ ಮಟ್ಟಿಗೆ ಏನೋ ಆಗೋದಿಲ್ಲ. ಬಟ್ ಆದರೆ ಮಂತ್ಲಿ ನೀವು 1,000 ರೂಪಾಯಿ ಆಗ್ತಾ ಹೋದರೆ
ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ. ಇದು PPF ಅಕೌಂಟು ಎಷ್ಟು ವಿತೌಟ್ ರಿಸ್ಕ್ ಗುರು, ಯಾವುದು ರಿಸ್ಕೇ ಇರೋದಿಲ್ಲ. ನಿಮಗೆ ಏನು ಬೇಕಾದರೂ ಆಟಗಳು ಆಡ್ಕೋಬೋದು. ಬಟ್ ಮಂತ್ಲಿ ನೀವು ಹಣವನ್ನು ಹಾಕಲೇಬೇಕು. ವರ್ಷಕ್ಕೆ ಮಿನಿಮಮ್ 500 ರೂಪಾಯಿ ಕಟ್ಟೋದ್ರಿಂದ ಸ್ಟಾರ್ಟ್ ಮಾಡ್ಬೋದು ನೀವು, ಅರ್ಥ ಆಯ್ತಾ? ವರ್ಷಕ್ಕೆ 500 ರೂಪಾಯಿ ಕಟ್ಟೋದ್ರಿಂದ ಹಿಡಿದು 2.5 ಲಕ್ಷದಷ್ಟು ನೀವು ಅಮೌಂಟನ್ನು ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬಹುದು, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. PPF ಅಲ್ಲಿ ಸುಮಾರು 7.6% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಇದು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. RD ಅರ್ಥ ಆಯ್ತಾ? ರಿಕ್ವೈರಿಂಗ್ ಡಿಪಾಸಿಟ್. ಇದು RDನಲ್ಲಿ ಅಷ್ಟರ ಮಟ್ಟಿಗೇನು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಸಿಗೋದಿಲ್ಲ. 6.1% ಸಿಕ್ಕಿದ್ರೇ ಹೆಚ್ಚು, ಅರ್ಥ ಆಯ್ತಾ? RDನಲ್ಲಿ ಅಂದರೆ ಮಂತ್ಲಿಗೆ ಇಷ್ಟಿಷ್ಟು ಕಟ್ಕೊಂಡು ಹೋಗೋದು. ಬ್ಯಾಂಕ್ಗಳಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ RD ಅಕೌಂಟ್ ಮಾಡಿಸ್ಕೊಳ್ಬೋದು. ಪೋಸ್ಟ್ ಆಫೀಸಲ್ಲಿ 0.2% 1% ಜಾಸ್ತಿ ಇರ್ಬೋದು ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟು. ಅದು ಬಿಟ್ಟರೆ ಏನೋ ಸಮಸ್ಯೆ ಆಗೋದಿಲ್ಲ. ಅದು ನೆಕ್ಸ್ಟು FD ಅರ್ಥ ಆಯ್ತಾ? ಫಿಕ್ಸ್ಡ್ ಡೆಪಾಸಿಟ್ ಅರ್ಥ ಆಯ್ತಾ? ಎಲ್ಲ ಬ್ಯಾಂಕುಗಳಲ್ಲೂ ಮಾಡ್ಬೋದು. ಈಗ ನಿಮ್ಮ ಹತ್ರ ಒಂದು 5 ಲಕ್ಷ ದುಡ್ಡಿದೆ ಅಂತ ತಿಳ್ಕೊಂಡು, ಅರ್ಥ ಆಯ್ತಾ? 5 ಲಕ್ಷ ದುಡ್ಡಿದ್ರೆ ಮೈನಾಗಿ ನೀವೇನು ಮಾಡ್ತೀರಾ? ಪೋಸ್ಟ್ ಆಫೀಸ್ ಬ್ಯಾಂಕಲ್ಲಿ FD ಮಾಡ್ತೀರಾ, ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತೀರಾ. ಅಲ್ಲೇನಾಗುತ್ತೆ ಗೊತ್ತಾ? ನಿಮಗೆ ಸುಮಾರು ತಿಂಗಳಿಗೆ ಇಷ್ಟು ಬಡ್ಡಿ ಅಂತ ನಿಮಗೆ ಒಂದು ಮಂತ್ಲಿ ಇನ್ಕಮ್ ನಿಮಗೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ಗೂ ಹಾಕೊಳ್ಳೋ ಥರನೂ ಮಾಡ್ಬೋದು, ಇಲ್ಲಾಂದ್ರೆ ಅದಕ್ಕೆ ಫಿಕ್ಸ್ ಆಗೋ ಥರನೂ ಮಾಡ್ಬೋದು. ಬಟ್ ಆದರೆ ಒಟ್ಟಾರೆ ಇದರಲ್ಲಿ ಮೈನಾಗಿ ಬಡ್ಡಿ ಏನೇ ಆ್ಯಡ್ ಆಗಿರ್ತದೋ ಅದು ವರ್ಷದ ಲೆಕ್ಕಾಚಾರದಲ್ಲೇ ಇರ್ತದೆ. ತಿಂಗಳಿಗೊಂದ್ಸರಿ ಬಡ್ಡಿ ಆಗೋದಿಲ್ಲ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದ್ರು ಬಡ್ಡಿ ಸಿಕ್ಕಾಪಟ್ಟೆ ಕಡಿಮೆ ಇರ್ತದೆ, 6.7% ಆ ಬಡ್ಡಿ ಇರ್ತದೆ. ಬಟ್ ಇದು ಸಿಕ್ಕಾಪಟ್ಟೆ ಕಡಿಮೆ. ನಿಮಗೇನಾದರೂ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಇರಬೇಕು, ಸಿಕ್ಕಾಪಟ್ಟೆ ಗ್ರೋತ್ ಆಗಬೇಕು, ಹೆವಿ ಗ್ರೋತ್ ಆಗಬೇಕು ಅಂದರೆ ಸ್ಟಾಕ್ ಮಾರ್ಕೆಟ್ ಮತ್ತು ಮ್ಯೂಚುವಲ್ ಫಂಡ್ ಎರಡರಲ್ಲಿ ಇನ್ವೆಸ್ಟ್ಮೆಂಟನ್ನು ನೀವು ಮಾಡಿದ್ರೆ ನಿಮ್ಮ ಲೈಫೇ ಚೇಂಜ್ ಗುರು, ಅರ್ಥ ಆಯ್ತಾ? ಯಾಕೆಂದರೆ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಮೈನಾಗಿ ನಿಮ್ಮ ಹತ್ರ ಒಂದು ತಾಳ್ಮೆ ಇರಬೇಕಾಗುತ್ತೆ, ಒಂದು ಪೇಷನ್ಸ್ ಇರಬೇಕು, ಒಂದು ಹೂಡಿಕೆ ಮಾಡುವಂಥ ಒಂದು ಬುದ್ಧಿವಂತಿಕೆ ಇರಬೇಕಾಗುತ್ತೆ ನಿಮ್ಮ ಹತ್ರ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದ್ಕೊಂಡಿದ್ದೀರ ದಯವಿಟ್ಟು ಅವರಿಗೆ ವಿಡಿಯೋ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಬೇಕಾದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡೋದು ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ತಿಳ್ಕೊಂಡು ನಿಮಗೂ ಸಹ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಓಕೆ, ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ವೀಡಿಯೋ ಒಂದು ಲೈಕ್ ಮಾಡಿಬಿಡಿ. ಬೈ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.